ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ದೆನ್ 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ಡಬಲ್ ಅಂದರೆ 2 ಟೈಮ್ಸ್ ಸಿಂಗಲ್ ಕ್ರೋಶಾ ಮಾಡಿ ಲಾಕ್ ಮಾಡಿದ್ದಾದಮೇಲೆ, ಯಾಕಂದರೆ ಕುಚ್ಚು ಸ್ಪೇಸ್ ಇದ್ದರೆ ತುಂಬ ನೀಟಾಗಿ ಕಾಣಿಸುತ್ತೆ. ಕ್ಲಮ್ಸಿ ಆಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ದಟ್ ಡಬಲ್ ಅಂದರೆ 2 ಟೈಮ್ಸ್ ಸಿಂಗಲ್ ಕ್ರೋಶಾ ಮಾಡೋದ್ರಿಂದ ಅದು ಚೆನ್ನಾಗಿ ಕಾಣುತ್ತೆ. ಅಗೈನ್ 6 ಚೈನ್ಸ್, ಅದು ಕುಚ್ಚು ಹಾಕೋಕ್ಕೆ ಸ್ಪೇಸ್ಗೆ ಅಗೈನ್ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡಬೇಕು. ಸಿಂಗಲ್ ಕ್ರೋಶಾ ಆದಮೇಲೆ ಅಗೈನ್ 6 ಚೈನ್ಸ್ ಅಂದರೆ 2 ಸಲ ಸಿಂಗಲ್ ಕ್ರೋಶಾ ಆದಮೇಲೆ 6 ಚೈನ್ ಹಾಕೋದು ಪೆಟಲ್ ಫಾರ್ಮೇಷನ್ಗೋಸ್ಕರ. 6 ಚೈನ್ ಹಾಕಿದ್ಮೇಲೆ ಈ ಟೈಮ್ ಒಂದೇ ಸಿಂಗಲ್ ಕ್ರೋಶಾ ಮಾಡಬೇಕು. ಒಂದು ಸಿಂಗಲ್ ಕ್ರೋಶಾ ಮಾಡಿ ಲಾಕ್ ಮಾಡಿ, ದೆನ್ ಅಗೈನ್ 6 ಚೈನ್ಸ್, 1 2 3 4 5 6 ಈ 6 ಚೈನ್ನ ಬ್ಯಾಕ್ ಸೈಡ್ ಇರೋ 6 ಚೈನ್ಗೆ ಲಾಕ್ ಮಾಡಿ. 6 ಚೈನ್ ಬ್ಯಾಕ್ ಸೈಡ್ ಇರೋ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ದೆನ್ ಅಗೈನ್ 6 ಚೈನ್ ಈ ಥರ ಲೂಪ್ ಫಾರ್ಮ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ 6 ಚೈನ್ಗೆ ಲಾಕ್ ಮಾಡಿದ್ಮೇಲೆ ಅಗೈನ್ 6 ಚೈನ್ಸ್ ಹಾಕಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರಿ ವೀಡಿಯೋನ ಸ್ಲೋಗಿ ಹಾಕಿ ಅಂದ್ಬಿಟ್ಟು. ಅಲ್ಲಿ ಟೈಮ್ ಲಿಮಿಟ್ಸ್ ಇರೋದ್ರಿಂದ ಅಷ್ಟು ಸ್ಲೋ ಹಾಕೋಕ್ಕಾಗಲ್ಲ. ಸೊ ದಟ್ ಇದನ್ನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಅಗೈನ್ ಇನ್ನೊಂದು ಸಿಂಗಲ್ ಕ್ರೋಶಾ, ಟೋಟಲ್ 2 ಸಿಂಗಲ್ ಕ್ರೋಶಾ ಮಾಡಿ ಲಾಕ್ ಮಾಡಿದ್ದಾದಮೇಲೆ ದೆನ್ ಅಗೈನ್ 6 ಚೈನ್, 6 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಅಗೈನ್ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡಿ. ಟೋಟಲ್ 2 ಸಿಂಗಲ್ ಕ್ರೋಶಾ ಆಗಿರಬೇಕು 6 ಚೈನ್ ಆದಮೇಲೆ. ಅದು ಕುಚ್ಚು ಕಟ್ಟೋಕ್ಕೆ ಸ್ಪೇಸು. ದೆನ್ ಅಗೈನ್ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಮೀನ್ಸ್ ಇದಕ್ಕೆ ಒಂದೇ ಸಿಂಗಲ್ ಕ್ರೋಶಾ ಮಾಡಬೇಕು. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ 6 ಚೈನ್ ಹಾಕಬೇಕು. 1 2 3 4 5 6, ದೆನ್ ಅದನ್ನು ಹಿಂದೆ ಇರೋ ಬ್ಯಾಕ್ ಸೈಡ್ ಇರೋ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಆವಾಗ ಲೂಪ್ ಫಾರ್ಮ್ ಆಗುತ್ತೆ. ಈ ಲೂಪ್ ಫಾರ್ಮ್ ಆದಮೇಲೆ ನೆಕ್ಸ್ಟ್ 6 ಚೈನ್ ಕಂಟಿನ್ಯೂ ಮಾಡಬೇಕು. ದೆನ್ ಸ್ಟೆಪ್ 2, ಸಿಂಗಲ್ ಕ್ರೋಶಾ ಇರೋ ಕಡೆ ಸಿಂಗಲ್ ಕ್ರೋಶನೇ ಮಾಡಿ. 2 ಸಿಂಗಲ್ ಕ್ರೋಶಾ ಇದೆ, ಹಾಗಾಗಿ ನೀವು 2 ಸಿಂಗಲ್ ಕ್ರೋಶಾ ಮಾಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ 2 ಸಿಂಗಲ್ ಕ್ರೋಶಾ ಆದಮೇಲೆ ಅಗೈನ್ 6 ಚೈನ್ಸ್, 1 2 3 4 5 6 ಚೈನ್ ಆದಮೇಲೆ 2 ಸಿಂಗಲ್ ಕ್ರೋಶಾ ಆಗಿದೆಯಲ್ಲ ಆ ಗ್ಯಾಪಲ್ಲೇ 2 ಸಿಂಗಲ್ ಕ್ರೋಶಾ ಮಾಡಿ. ಎರಡು ಸಿಂಗಲ್ ಕ್ರೋಶಾ ಆದಮೇಲೆ 6 ಚೈನ್ ಗ್ಯಾಪ್ ಇದೆಯಲ್ಲ ಆ 6 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶಾ ಮಾಡಿ. 1 2 3, ಟೋಟಲ್ 3 ಸಿಂಗಲ್ ಕ್ರೋಶಾ ಮಾಡಬೇಕು. ದೆನ್ ಡೈರೆಕ್ಟ್ ಲೂಪ್ಗೆ 3 ಸಿಂಗಲ್ ಕ್ರೋಶಾ ಆದಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಡೈರೆಕ್ಟ್ ಲೂಪ್ಗೆ ಲಾಕ್ ಮಾಡಿದ್ದಾದಮೇಲೆ 2 ಚೈನ್ ಮಾಡಬೇಕು. 2 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಆ ಲೂಪ್ ಒಳಗಡೆ ಡಬಲ್ ಕ್ರೋಶಾ ಮಾಡಬೇಕು. ದೆನ್ ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಿಂದ ತಗೊಂಡು 2 ಚೈನ್ ಒಂದು ಮಾಡಿ, ದೆನ್ ರಿಮೈನಿಂಗ್ 2 ಚೈನ್ ಒಂದು ಮಾಡಿ, ಟೋಟಲ್ 2 ಡಬಲ್ ಕ್ರೋಶಾ ಹಾಕಬೇಕು. ದೆನ್ 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಅದೇ ಲೂಪ್ ಒಳಗಡೆ ಲಾಕ್ ಮಾಡಬೇಕು. ದೆನ್ ಸೆಕೆಂಡ್ ಪೆಟಲ್ಗೆ ಸೇಮ್ ಪ್ರೊಸೀಜರೇ ಕಂಟಿನ್ಯೂ ಮಾಡ್ತೀವಿ. 2 ಚೈನ್ ಹಾಕಬೇಕು. 1 2 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಿಂದ ಥ್ರೆಡ್ನ ತೊಗೊತೀವಿ. ದೆನ್ 2 ಚೈನ್ ಒಂದು ಮಾಡಿ, ಇನ್ನು 2 ಚೈನ್ ಒಂದು ಮಾಡಿ, ಅಗೈನ್ ನೀಡಲ್ ಮೇಲೆ ದಾರ ತಗೊಂಡು
ಲೂಪ್ ಒಳಗಿಂದ 2 ಚೈನ್ ಒಂದು ಮಾಡಿ, ಇನ್ನೊಂದು 2 ಚೈನ್ ಒಂದು ಮಾಡಿ, ದೆನ್ 2 ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. ಇದು ಪ್ರೊಸೀಜರ್ ತುಂಬ ಸಿಂಪಲ್ಲು. ಲಾಕ್ ಆದಮೇಲೆ 2 ಚೈನ್, ಥರ್ಡ್ ಪೆಟಲ್ಗೂ ಸೇಮ್ 3 ಪೆಟಲ್ಗೂ ಸೇಮೇನೆ 2 ಚೈನ್ ಹಾಕಬೇಕು. ನೀಡಲ್ ಮೇಲೆ ದಾರ ತಗೊಂಡು ಅದೇ ಲೂಪ್ ಒಳಗಿಂದ ಡಬಲ್ ಕ್ರೋಶ ಮಾಡಬೇಕು. ಟೋಟಲ್ 2 ಡಬಲ್ ಕ್ರೋಶ ಆದಮೇಲೆ ಅಗೇನ್ 2 ಚೈನ್ ಹಾಕಿ ಅದೇ ಪೆಟಲಲ್ಲಿ ಮೀನ್ಸ್ ಅದೇ ಲೂಪಲ್ಲಿ ಲಾಕ್ ಮಾಡಬೇಕು. ಈಗ ಮಾಡೋದ್ರಿಂದ 3 ಪೆಟಲ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಸ್ಟೆಪ್ 2. ಟೋಟಲ್ 4 ಸ್ಟೆಪ್ಸ್ ಇದೆ. ತುಂಬಾ ಈಸಿ ಇದೆ. ಕೌಂಟಿಂಗ್ಸ್ ಕರೆಕ್ಟಾಗಿ ಹಾಕಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ದೆನ್ 3 ಪೆಟಲ್ ಕಂಪ್ಲೀಟ್ ಆದಮೇಲೆ ಆ ಪೆಟಲ್ ಲಾಕ್ ಮಾಡಬೇಕು. ಅದು 6 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿ. ದೆನ್ ಲಾಕ್ ಮಾಡಿದ್ದಾದಮೇಲೆ 3 ಸಿಂಗಲ್ ಕ್ರೋಶನ ಮಾಡಬೇಕು. ಆ ಸೈಡೂ 3 ಸಿಂಗಲ್ ಕ್ರೋಶ ಮಾಡಿದ್ದೀವಿ, ಈ ಸೈಡ್ ಕೂಡ ಸೇಮ್ 3 ಸಿಂಗಲ್ ಕ್ರೋಶನ ಮಾಡಬೇಕು. ಒನ್ 2 3 ಟೋಟಲ್ 3 ಸಿಂಗಲ್ ಕ್ರೋಶ ಆದಮೇಲೆ ಈ ಥರ ಡಿಸೈನ್ ಕಾಣಿಸುತ್ತೆ. 3 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡಿ. ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಶ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ. ಟೋಟಲ್ 2 ಸಿಂಗಲ್ ಕ್ರೋಶ ಇದೆ, 2 ಸಿಂಗಲ್ ಕ್ರೋಶ ಬರಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ದೆನ್ 6 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ, ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶ ಮಾಡಿ. ದೆನ್ 6 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶ ಮಾಡಿ ಅಗೇನ್ ಡೈರೆಕ್ಟ್ ಲೂಪ್ಗೆ ಲಾಕ್ ಮಾಡಿ ಪೆಟಲ್ ಡಿಸೈನ್ನ ಸ್ಟಾರ್ಟ್ ಮಾಡಿ. ಇದಿಷ್ಟು ಕಂಪ್ಲೀಟ್ ಆದಮೇಲೆ ಪೆಟಲ್ಸ್ ಈ ಥರ ಕಾಣಿಸುತ್ತೆ ಸ್ಟೆಪ್ 2ದು. ತುಂಬ ಈಸಿ ಇದೆ. ಕೌಂಟಿಗೆ ನೀಟಾಗಿ ಇಟ್ಕೊಂಡು ಮಾಡಿದ್ರೆ ರಿಂಕಲ್ ಫ್ರೀ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ದೆನ್ ಸ್ಟೆಪ್ 3 6 ಚೈನ್ ಇರೋ ಕಡೆ 6 ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶ ಇರೋ ಕಡೆ 2 ಸಿಂಗಲ್ ಕ್ರೋಶ ಮಾಡಿ. 2 ಸಿಂಗಲ್ ಕ್ರೋಶ ಹಾಕಿದ್ವಿ ಲಾಸ್ಟ್ ಸ್ಟೆಪ್ಪಲ್ಲಿ, ಈ ಸ್ಟೆಪ್ಪಲ್ಲೂ ಕೂಡ 2 ಸಿಂಗಲ್ ಕ್ರೋಶ ಮಾಡಬೇಕು. ದೆನ್ 3 ಚೈನ್ನ ಹಾಕಿ 3 ಚೈನ್ನ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ಲೂಪು, ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಡೈರೆಕ್ಟ್ ಲೂಪ್ಗೆ, ಆ ಲೂಪ್ಗೆ ಲಾಕ್ ಮಾಡಿ. ದೆನ್ 5 ಚೈನ್ 5 ಚೈನ್ನ 2 ಪೆಟಲ್ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಸಿಂಗಲ್ ಕ್ರೋಶ ಮಾಡಿದ್ವಲ್ಲ 2 ಪೆಟಲ್ ಮಧ್ಯೆ, ಆ ಸಿಂಗಲ್ ಕ್ರೋಶನ ಲೂಪ್ ಒಳಗಿಂದ ಸಿಂಗಲ್ ಕ್ರೋಶ ಮಾಡಬೇಕು. ಸೇಮ್ ಇದಕ್ಕೂ 5 ಚೈನ್ ಹಾಕಬೇಕು, ಲೂಪ್ ಒಳಗಿಂದ ಸಿಂಗಲ್ ಕ್ರೋಶ ಮಾಡಬೇಕು. ದೆನ್ ಅಗೈನ್ 5 ಚೈನ್ ಆದಮೇಲೆ ಸೇಮ್ 2 ಪೆಟಲ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಆ ಗ್ಯಾಪಲ್ಲಿ ಲೂಪ್ ಒಳಗಿಂದ ಸಿಂಗಲ್ ಕ್ರೋಶ ಮಾಡಬೇಕು. ಅದನ್ನು ಆದಷ್ಟು ಟೈಟಾಗಿ ಲಾಕ್ ಮಾಡಬೇಕು, ಆವಾಗ ಡಿಸೈನ್ ತುಂಬ ಚೆನ್ನಾಗಿರುತ್ತೆ, ಆರ್ಚ್ ನೀಟಾಗಿ ಫಾರ್ಮ್ ಆಗುತ್ತೆ ಟೈಟಾಗಿ ಲಾಕ್ ಮಾಡಿದಷ್ಟು. ದೆನ್ ಅಗೈನ್ 5 ಚೈನ್ಸ್ ಆದಮೇಲೆ ಲಾಸ್ಟಿಗೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಲಾಸ್ಟ್ ಪೆಟಲಲ್ಲಿ, ಆ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು. ದೆನ್ ಅದು ಲಾಕ್ ಆದಮೇಲೆ 3 ಚೈನ್ ಹಾಕಿ 1 2 3 ಚೈನ್ ಹಾಕಿ ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶ ಮಾಡಬೇಕು. 2 ಸಿಂಗಲ್ ಕ್ರೋಶ ಇರೋದ್ರಿಂದ ಈ ಸ್ಟೆಪ್ಪಲ್ಲೂ 2 ಸಿಂಗಲ್ ಕ್ರೋಶ ಮಾಡಬೇಕು. 2 ಸಿಂಗಲ್ ಕ್ರೋಶ ಆದಮೇಲೆ 6 ಚೈನ್ ಇರೋ ಕಡೆ 6 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿರುತ್ತೆ. ಎಲ್ಲ ಸ್ಟೆಪ್ಸು ಈಸಿನೇ ಇದೆ, ಬಟ್ 4 ಸ್ಟೆಪ್ಸ್ ಬರುತ್ತೆ ಅಷ್ಟೇ. ದೆನ್ ಲುಕಿಂಗ್ ಇನ್ ಟು ದಿ ನೆಕ್ಸ್ಟ್ ಸ್ಟೆಪ್. 6 ಚೈನ್ ಇರೋ ಕಡೆ 6 ಚೈನ್ನ ಹಾಕಬೇಕು. 2 ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಆ 2 ಸಿಂಗಲ್ ಕ್ರೋಶ ಮಧ್ಯೆ 1 ಸಿಂಗಲ್ ಕ್ರೋಶ ಹಾಕಿದ್ರೆ ಸಾಕು, ಇದು ಲಾಸ್ಟ್ ಸ್ಟೆಪ್ ಆಗಿರೋದ್ರಿಂದ. ದೆನ್ 3 ಚೈನ್ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶ ಮಾಡಿ ಡೈರೆಕ್ಟ್ ಫಸ್ಟ್ ಪೆಟಲ್ಗೆ 1 ಸಿಂಗಲ್ ಕ್ರೋಶ ಮಾಡಿ. ದೆನ್ 2 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಆ ಲೂಪ್ ಒಳಗಡೆ ಮೀನ್ಸ್ ಆ ಆರ್ಚ್ ಒಳಗಡೆ 1 ಡಬಲ್ ಕ್ರೋಶ ಮಾಡಬೇಕು. ದೆನ್ ಸೆಕೆಂಡ್ ಡಬಲ್ ಕ್ರೋಶ,
ಟೋಟಲ್ಲು ಈ ಥರ 6 ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಬೇಕು, ಆರ್ಚ್ ಒಳಗಡೆಯಿಂದ ಥ್ರೆಡ್ ತೊಗೊಂಡ್ಮೇಲೆ 2 ದಾರನ ಒಂದು ಮಾಡಬೇಕು, ಇನ್ನು 2 ದಾರನ ಒಂದು ಮಾಡಬೇಕು. ಟೋಟಲ್ ಈ ಥರ 6 ಡಬಲ್ ಕ್ರೋಶನ ಮಾಡಬೇಕು. ಒಂದು ಪೆಟಲಲ್ಲಿ ಟೋಟಲ್ 6 ಡಬಲ್ ಕ್ರೋಶ ಬರಬೇಕು. ದೆನ್ 6 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 2 ಚೈನ್ ಹಾಕ್ಬಿಟ್ಟು ಅದೇ ಪೆಟಲಲ್ಲಿ ಅದನ್ನು ಲಾಕ್ ಮಾಡಬೇಕು ಟೈಟಾಗಿ. ಲಾಕ್ ಆದಮೇಲೆ ದೆನ್ ಡೈರೆಕ್ಟ್ ನೆಕ್ಸ್ಟ್ ಪೆಟಲ್ಗೆ ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. ಸೆಕೆಂಡ್ ಪೆಟಲ್ಗೆ ಡೈರೆಕ್ಟ್ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ತಗೊಳ್ಳಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಅದೇ ಲೂಪಿಂದ 3 ಡಬಲ್ ಕ್ರೋಶ ಮಾಡಿ. 1 2 3 3 ಡಬಲ್ ಕ್ರೋಶನ ಮಾಡಬೇಕು. ಸೆಕೆಂಡ್ ಪೆಟಲಲ್ಲಿ 3 ಡಬಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಆ ಪೆಟಲ್ ಲಾಸ್ಟ್ ಚೈನ್ ಇರುತ್ತಲ್ಲ, ಆ ಲಾಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಅದು ಪಿಕೋ ಥರ ಫಾರ್ಮ್ ಆಗುತ್ತೆ. ದೆನ್ ಅಗೈನ್ 3 ಡಬಲ್ ಕ್ರೋಶನ ಹಾಕಬೇಕು ಅದೇ ಪೆಟಲಲ್ಲಿ. ಪಿಕೋ ಫಾರ್ಮ್ ಆದಮೇಲೆ 3 ಡಬಲ್ ಕ್ರೋಶನ ಅದೇ ಪೆಟಲಲ್ಲಿ ಕಂಪ್ಲೀಟ್ ಮಾಡಬೇಕು. 1 2 ಸೆಕೆಂಡ್ ಡಬಲ್ ಕ್ರೋಶ ಆದಮೇಲೆ ಥರ್ಡ್ ಡಬಲ್ ಕ್ರೋಶ. ಟೋಟಲ್ ಆ ಸೆಕೆಂಡ್ ಪೆಟಲಲ್ಲಿ ಕೂಡ 6 ಡಬಲ್ ಕ್ರೋಶ ಬರುತ್ತೆ. ಬಟ್ ಚೇಂಜ್ ಏನಂದರೆ 3 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಒಂದು ಪಿಕೋ ಫಾರ್ಮ್ ಮಾಡ್ತೀವಿ. ಟೋಟಲ್ 6 ಡಬಲ್ ಕ್ರೋಶ ಆದಮೇಲೆ ಸೇಮ್ 2 ಚೈನ್ ಹಾಕ್ಬಿಟ್ಟು ಅದೇ ಪೆಟಲಲ್ಲಿ ಲಾಕ್ ಮಾಡಬೇಕು. ದೆನ್ ಥರ್ಡ್ ಪೆಟಲಲ್ಲಿ ಕೂಡ ಸೇಮ್ ಸ್ಟೆಪ್, ಡೈರೆಕ್ಟ್ ಥರ್ಡ್ ಪೆಟಲ್ಗೆ ಲಾಕ್ ಮಾಡ್ತೀವಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಮಾಡಿಬಿಟ್ಟು 6 ಡಬಲ್ ಕ್ರೋಶನ ಹಾಕ್ತೀವಿ. ಟೋಟಲ್ 6 ಡಬಲ್ ಕ್ರೋಶ ಹಾಕಬೇಕು. ನೀಡಲ್ ಮೇಲೆ ದಾರ ತಗೊಂಡು ಆ ಲೂಪ್ ಒಳಗಡೆಯಿಂದ ಥ್ರೆಡ್ ಎತ್ಕೊಂಡು 2 ಚೈನ್ ಒಂದು ಮಾಡ್ತೀವಿ, ಇನ್ನೆರಡು ಚೈನ್ ಒಂದು ಮಾಡ್ತೀವಿ. ಈ ಥರ ಟೋಟಲ್ 6 ಡಬಲ್ ಕ್ರೋಶನ್ನ ಹಾಕಬೇಕು. ಟೋಟಲ್ 6 ಡಬಲ್ ಕ್ರೋಶ ಆದಮೇಲೆ ಅಗೈನ್ ಸೇಮ್ 2 ಚೈನ್ ಹಾಕಿ ಆ ಪೆಟಲ್ ಲಾಕಲ್ಲೇ, ಅಂದರೆ ಆ ಪೆಟಲಲ್ಲೇ ಒಂದು ಲಾಕ್ ಮಾಡಿ. ದೆನ್ ಡೈರೆಕ್ಟ್ 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ದೆನ್ 2 ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಬೇಕು. 2 ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಸಾಕು ಇಷ್ಟು ಲಾಸ್ಟ್ ಸ್ಟೆಪ್ಪಲ್ಲಿ. ದೆನ್ 6 ಚೈನ್ಸನ್ನು ಹಾಕಿ 2 ಸಿಂಗಲ್ ಕ್ರೋಶ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ. 6 ಚೈನ್ಸ್, 2 ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ರೆ ಸಾಕು. ಸೇಮ್ ಇದೇ ಡಿಸೈನ್ನ ಎಲ್ಲ ಪೆಟಲ್ಗೂ ಅಪ್ಲೈ ಮಾಡಬೇಕು. ಕೌಂಟಿಂಗ್ಸ್ ಕರೆಕ್ಟಾಗಿದ್ದರೆ ಆರ್ಚ್ ನೀಟಾಗಿ ಫಾರ್ಮ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಆ ಸ್ಯಾರಿ ಟೈಸಲ್ಲಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲರೂ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.